ಒಂದು ಊರಲ್ಲಿ ಒಬ್ಬ ರಾಜ ವಾಸವಾಗಿರ್ತಾನೆ. ಆ ಇಡೀ ಊರಿಗೆ ಅವನೇ ರಾಜ. ದೊಡ್ಡ ರಾಜ ಮನೆತನ, ಅರಮನೆಯಂತಹ ದೊಡ್ಡ ಬಂಗ್ಲೆಯಲ್ಲಿ ವಾಸವಾಗಿದ್ದ ಆ ರಾಜ ಬುದ್ಧಿಯಲ್ಲೂ ಕೂಡ ಅಷ್ಟೇ ಚಾಣಾಕ್ಷತನದಿಂದ ಮೆರಿತಾ ಇದ್ದ. ಅವನಿಗೆ ತುಂಬಾ ನಿಪುಣತೆ ಇತ್ತು. ಒಂದಿನ ಅವನ ಆಸ್ಥಾನದಲ್ಲಿದ್ದ ಎಲ್ಲ ಪಂಡಿತರಿಗೆ ಕರೆದು ಒಂದು ವಿಷಯನ ಹೇಳ್ತಾನೆ. ನೋಡಿ, ನಾನು ನಿಮಗೊಂದು ಪರೀಕ್ಷೆನ ಇಡ್ತೀನಿ. ಆ ಪರೀಕ್ಷೆಯಲ್ಲಿ ಯಾರು ಪಾಸಾಗಿ ಬರ್ತಾರೋ ಅವರಿಗೆ ನನ್ನ ರಾಜ್ಯದ ಆಸ್ತಿಯಲ್ಲಿನ ಅರ್ಧ ಭಾಗವನ್ನು ಅವರಿಗೆ ಉಡುಗೊರೆಯಾಗಿ ನೀಡ್ತೀನಿ. ಆದರೆ ನಾನು ಇಟ್ಟ ಕಂಡೀಷನ್ನಲ್ಲಿ ಅವರು ಪಾಸಾಗಬೇಕಷ್ಟೇ ಅಂತ ಹೇಳ್ತಾನೆ. ಅದಕ್ಕೆ ಊರಿನ ಎಲ್ಲ ಹಿರಿಯರು, ಪಂಡಿತರು, ಜ್ಯೋತಿಷಿಗಳು, ಊರಿನ ಎಲ್ಲ ನಾಗರಿಕರು ರಾಜ ಯಾವ ಪ್ರಶ್ನೆ ಕೇಳ್ತಾನೆ, ಯಾವ ಕಂಡೀಷನನ್ನು ನಮ್ಮ ಮುಂದೆ ಇಡ್ತಾನೆ ಅನ್ನೋ ಕುತೂಹಲದಿಂದ ಮಾರನೇ ದಿನ ಬೆಳಿಗ್ಗೆ ಬಂದು ರಾಜನ ಆಸ್ಥಾನದಲ್ಲಿ ಬಂದು ಕೂತಾರೆ. ಎಲ್ಲರೂ ರಾಜನಿಗಾಗಿ ಕಾಯ್ತಾ ಇರುವಾಗ ರಾಜನ ಎಂಟ್ರಿ ಆಗತ್ತೆ. ರಾಜ ಸಿಂಹಾಸನದ ಮೇಲೆ ಕೂತ್ಕೊಂಡು ಎಲ್ರಿಗೂ ಒಂದು ಮಾತನ್ನು ಹೇಳ್ತಾನೆ. ನೋಡಿ, ನಾನು ನಿಮಗೆ ಒಂದು ಕೋಣೆಯಲ್ಲಿ ಬಂದಿಯಾಗಿ ಇಡ್ತೀನಿ. ಆ ಕೋಣೆಯಲ್ಲಿ 3 ಬಾಗಿಲುಗಳಿವೆ. ಆ 3 ಬಾಗಿಲುಗಳಲ್ಲಿ ಮೊದಲನೇ ಬಾಗಿಲಿನಲ್ಲಿ ದೊಡ್ಡ ದೊಡ್ಡ ಕುಸ್ತಿಪಟುಗಳಿದ್ದಾರೆ. ಅವರಿಂದ ನೀವು ಬಚಾವಾಗಿ ಬರಬೇಕು. ಇನ್ನು 2ನೇ ಬಾಗಿಲನ್ನು ತೆಗೆದರೆ ಭಯಾನಕ ಸರ್ಪಗಳನ್ನು ಕೂಡಿದ ಆ ಬಾಗಿಲನ್ನು ತೆಗೆದು ನೀವು ಹೊರಗಡೆ ಬರಬೇಕು. ಇನ್ನು 3ನೇ ಬಾಗಿಲು, ಅದರ ಒಳಗಡೆ 40 ದಿನದಿಂದ ಹಸಿವಿನಿಂದ ಕೊರಗ್ತಾ ಇರೋ ಒಂದು ಸಿಂಹ ಇದೆ. ಆ ಸಿಂಹವನ್ನು ದಾಟಿ ನೀವು 3ನೇ ಬಾಗಿಲು ಓಪನ್ ಮಾಡಿಕೊಂಡು ಹೊರಗಡೆ ಬರಬೇಕು. ಈ 3 ಬಾಗಿಲಿನಲ್ಲಿ ಯಾವುದಾದ್ರೂ ಒಂದು ಬಾಗಿಲನ್ನು ನೀವು ಸೆಲೆಕ್ಟ್ ಮಾಡಿ ಅದರಿಂದ ಆಚೆ ಬರಬೇಕು. ಹಾಗೊಂದು ವೇಳೆ ಯಾರು ಈ ಪರೀಕ್ಷೆಯಲ್ಲಿ ಪಾಸಾಗ್ತಾರೋ ಅವರಿಗೆ ನನ್ನ ರಾಜ್ಯದ ಇಡೀ ಅರ್ಧ ಭಾಗದ ಆಸ್ತಿಯನ್ನು ಅವ್ರ ಹೆಸರಿನಲ್ಲೇ ನಾನು ಬರೆದು ಕೊಡ್ತೀನಿ ಅಂತ ಮಾತು ಕೊಡ್ತಾನೆ. ಈ ಮಾತುಗಳನ್ನು ಕೇಳಿಸಿಕೊಂಡ ಅನೇಕ ಜನ ಭಯದಿಂದ ಬಳಲೋದಕ್ಕೆ ಶುರು ಮಾಡ್ತಾರೆ. ಇನ್ನೇನಪ್ಪ ಮಾಡೋದು, ಬದುಕುಳಿದ್ರೆ ಹೆಂಗೋ ಬದುಕಬಹುದು, ಆದರೆ ಈ ನರಕದ ಕೂಪದಲ್ಲಿ ನಾವು ಬದುಕೋಕ್ಕಾಗತ್ತಾ? ಇಂತಹ ಪರೀಕ್ಷೆಯಲ್ಲಿ ಯಾವನಾದರೂ ಪಾಸಾಗತ್ತಾ ಅಂತ ಎಲ್ಲರೂ ಕೂಡ ಒಬ್ರಿಗೊಬ್ರು ಮಾತಾಡಿಕೊಂಡು ರಾಜನಿಗೆ ಒಂದು ಮಾತು ಹೇಳ್ತಾರೆ. ಮಹಾರಾಜ, ನೀವು ಈ ಮುಖ್ಯ ದ್ವಾರವನ್ನೇ ತೆರೆದು ಬಿಡಿ, ನಾವು ಇಲ್ಲಿಂದ ಹೋಗ್ಬಿಡ್ತೀವಿ, ಹೇಗೋ ಬದುಕೊಂಡು ಜೀವನವನ್ನು ಸಾಗಿಸ್ತೀವಿ ಅಂತ ಹೇಳಿ ಅಲ್ಲಿಂದ ಪಲಾಯನ ಮಾಡ್ತಾರೆ. ಇನ್ನು ರಾಜ ಎಲ್ಲರ ಕಡೆ ನೋಡ್ತಿರುವಾಗ ಅಲ್ಲಿಂದ ಎಲ್ಲರೂ ಕೂಡ ಕಾಲು ಕೀಳ್ತಾರೆ. ಆದರೆ ಒಬ್ಬ 20 ವರ್ಷದ ಯುವಕ ಅಲ್ಲೇ ಧೈರ್ಯದಿಂದ ನಿಂತಿರೋದನ್ನು ನೋಡಿದ ರಾಜ ತುಂಬಾ ಆಶ್ಚರ್ಯಕ್ಕೊಳಗಾಗ್ತಾನೆ. ಆ ಯುವಕನನ್ನು ಕೇಳ್ತಾನೆ, ಏನಪ್ಪ ನೀನು ಈ ಪರೀಕ್ಷೆಯಲ್ಲಿ ಪಾಸಾಗ್ತೀಯಾ? ನಿನಗೆ ಆ ನಂಬಿಕೆ ಇದೆಯಾ? ಯಾವುದಕ್ಕೋಸ್ಕರ ನೀನು ನಿಂತಿದ್ದೀಯಾ ಇಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಆ 20 ವರ್ಷದ ಯುವಕನ ಉತ್ತರ ಹೇಗಿತ್ತು ನೋಡಿ. ನೀವು ನನ್ನ ಒಂದು ಕೋಣೆಯಲ್ಲಿ ಬಂದಿಯಾಗಿಡಿ ಮಹಾರಾಜ, ನಾನು 3 ಕೋಣೆಯೊಳಗಡೆ ಯಾವುದಾದ್ರೂ ಒಂದು ಕೋಣೆಯ ಬಾಗಿಲನ್ನು ತೆರೆದು ಹೊರಗಡೆ ಬಂದೇ ಬರ್ತೀನಿ ಅಂತ ಹೇಳ್ತಾನೆ. ರಾಜ ಆಯಿತು ಅಂತ ಆ ಹುಡುಗನನ್ನು ಒಂದು ಕೋಣೆಯೊಳಗಡೆ ಬಂದಿ ಮಾಡ್ತಾರೆ. ಕೆಲವು ನಿಮಿಷಗಳ ನಂತರ ಆ ಹುಡುಗ ಬಾಗಿಲನ್ನು ತೆರೆದು ಹೊರಗಡೆ ಬರ್ತಾನೆ. ಹೊರಗಡೆ ಬರ್ತಾ ಇದ್ದಂತೆ ಎಲ್ಲರೂ ಕೂಡ ಆ ಹುಡುಗನ ಹೆಸರಿನಲ್ಲಿ ಜೈಘೋಷ ಮೊಳಗಿಸ್ತಾರೆ. ಎಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ಹೊಡಿತಾರೆ. ರಾಜ ಆ ಹುಡುಗನನ್ನು ಕರೆದು ಸಂತೋಷದಿಂದ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸ್ತಾನೆ. ಆ ಹುಡುಗನಿಗೆ ಕೇಳ್ತಾನೆ, ಏನಪ್ಪ ಈ 3 ಬಾಗಿಲಿನಿಂದ ನೀನು ಯಾವ ಬಾಗಿಲನ್ನು ತೆರೆದು ಹೊರಗೆ ಬಂದೆ? ಹುಡುಗ ಹೇಳ್ತಾನೆ, 3ನೇ ಬಾಗಿಲು ಮಹಾರಾಜ. ಏನು 3ನೇ ಬಾಗಿಲ? ಅಲ್ಲಿ ಸುಮಾರು 40 ದಿನಗಳಿಂದ ಹಸಿದುಕೊಂಡು ಭಯಂಕರವಾಗಿ ಬೇಟೆಗಾಗಿ ಕಾಯ್ತಾ ಇದ್ದ ಒಂದು ಸಿಂಹ ನಿನಗೆ ಏನೂ ಮಾಡಲಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗ, ಮಹಾರಾಜ ಅಲ್ಲಿ ಸಿಂಹ ಇದ್ದಿದ್ದು ನಿಜ, ಆದರೆ ನನ್ನ ತಲೆಯಲ್ಲಿ ಒಂದು ಉಪಾಯ ಹೊಳೆಯಿತು. ಸುಮಾರು 40 ದಿನಗಳಿಂದ ಒಂದು ಸಿಂಹ ಹಸಿವಿನಿಂದ ಕಾಯ್ತಾ ಕೂಳ್ತಿದೆ ಅಂದರೆ ಅದು ನನ್ನಿಂದ ನಂಬಕ್ಕಾಗಲಿಲ್ಲ. 40 ದಿನಗಳವರೆಗೆ ಯಾವುದಾದ್ರೂ ಪ್ರಾಣಿ ಬದುಕಲು ಸಾಧ್ಯವಾ? ಆಹಾರ ಇಲ್ಲದೆ ಯಾವುದೇ ಪ್ರಾಣಿ 40 ದಿನಗಳವರೆಗೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಬದುಕಿದ್ರೂ ಕೂಡ ಅದಕ್ಕೆ ಹೋರಾಡುವಷ್ಟು ಶಕ್ತಿ ಇರಲ್ಲ. ನನ್ನ ಊಹೆ ನಿಜವೇ ಆಯಿತು ಗುರುಗಳೇ. ನಾನು ಬಾಗಿಲು ಓಪನ್ ಮಾಡಿಕೊಂಡು ಒಳಗಡೆ ಹೋದಾಗಲೇ ಸಿಂಹ ಸತ್ತು ಹೋಗಿತು. ನಾನು ಕೇವಲ ಬಾಗಿಲು ಓಪನ್ ಮಾಡಿಕೊಂಡು ಹೊರಗೆ ಬಂದೆ ಅಷ್ಟೇ ಅಂತ ಹೇಳ್ತಾನೆ. ಈ ಮಾತುಗಳನ್ನು ಕೇಳಿಸಿಕೊಂಡ ಅಲ್ಲಿದ್ದ ಎಲ್ಲರೂ ಕೂಡ ತಬ್ಬಿಬ್ಬಾಗಿ ಹೋಗ್ತಾರೆ. ಡಿಯರ್ ಫ್ರೆಂಡ್ಸ್, ಕಥೆಯ ಉದ್ದೇಶ ಇಷ್ಟೇ. ನಮಗೆ ಒಂದರ ಮೇಲೆ ಒಂದು ಕಷ್ಟಗಳು ಬರ್ತಾ ಇವೆ, ನೋವುಗಳು ಎದುರಾಗ್ತಾ ಇವೆ, ಸಂಕಷ್ಟಗಳು ನಮ್ಮನ್ನು ಬಂದು ಅಪ್ಪಳಿಸಿ ನಮ್ಮನ್ನು ಕಷ್ಟಕ್ಕೆ ದೂಡ್ತಾ ಇವೆ ಅಂತ ನೀವು ತಿಳ್ಕೊಂಡಿದ್ರೆ ಅದು ನಿಮ್ಮ ಕಲ್ಪನೆ ಅಷ್ಟೇ. ಕಷ್ಟಗಳು ಬರುತ್ತೆ ಸ್ನೇಹಿತರೆ, ಆದರೆ ಅವುಗಳು ನಿಮ್ಮನ್ನು ಗಟ್ಟಿ ಮಾಡೋದಕ್ಕೆ ಬರುತ್ತೆ. ಅಷ್ಟೇ ಅಲ್ಲ, ಯಾವುದೇ ಕಷ್ಟಗಳು ಕೂಡ ನಮಗೆ ಆ ರೀತಿ ತೊಂದರೆ ಕೊಡುತ್ತೆ, ಈ ರೀತಿ ತೊಂದರೆ ಕೊಡುತ್ತೆ ಅಂತ ನಿಮ್ಮ ಕಲ್ಪನೆಯಲ್ಲೇ ನೀವು ದಿನಗಳನ್ನು ಕೂಡ್ತಾ ಇದ್ದರೆ ನೀವು ಮತ್ತಷ್ಟು ಕುಗ್ಗುತ್ತಾನೆ ಹೋಗ್ತೀರಾ ಹೊರತು ಜೀವನದಲ್ಲಿ ಗೆಲ್ಲೋದಕ್ಕೆ ಪ್ರಯತ್ನ ಮಾಡೋದೇ ಇಲ್ಲ. ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.